ದೇವರು ಮಳಿ ಸುರಿಸ್ತಾನ, ಹೊಳಿ ಹರಿಸ್ತಾನ. ದೇವರು ಎಲ್ಲ ಧಾನ್ಯ ದವಸ ಎಲ್ಲವನ್ನ ಭೂಮಿಯೊಳಗಿಟ್ಟಾನ. ಇದನ್ನೆಲ್ಲ ತೆಗೆದುಕೊಂಡು ನಾವು ಚೆನ್ನಾಗಿ ಬಾಳಬೇಕು. ಆದರೆ ಏನಾಗಿದೆ, ನೀವು ಮನುಕುಲದ ಮನುಷ್ಯನ ಇತಿಹಾಸ ನೋಡಿದರೆ ಸರಿಯಾಗಿ ಬದುಕಲಿಕ್ಕಾಗಿಲ್ಲ ಬಹುಜನರಿಗೆ. ಏನು ಮಾಡಿದರು? ಜಗಳ ಮಾಡಿದರು, ಹೊಡೆದಾಡಿದರು, ಬಡದಾಡಿದರು, ತಮ್ಮನ್ನೂ ಕೆಡಿಸಿಕೊಂಡ್ರು, ಮಂದಿ ಜೀವನನೂ ನಾಶ ಮಾಡಿದರು. ಇಲ್ಲೇನು ಇತಿಹಾಸದ ಪುಟ ಪುಟ ನೀವು ತೆಗೆದು ನೋಡಿದರೆ ಏನು ಕಾಣಿಸ್ತದೆ? ಎಷ್ಟು ಯುದ್ಧಗಳು, ಎಷ್ಟು ಹೋರಾಟಗಳು, ಒಂದೊಂದು ಯುದ್ಧ ಎಷ್ಟು ನಾಶ ಮಾಡ್ಯಾರ. ಮೊನ್ನೆ ನಡೆದ 2ನೇ ಮಹಾಯುದ್ಧ ಎಂಥ ಭಯಾನಕವಾದ ಯುದ್ಧ. ಎಲ್ಲ ಹಾಳು ಮಾಡಿದ್ರು. 100 ವರ್ಷ ಕಟ್ಟೋದದ, ಒಂದು ಸಲ ಹಾಳು ಮಾಡಿದ್ರು. ಈ ರೀತಿ ನಾವು ಬದುಕಿದ್ರೆ ನಮ್ಮ ಬದುಕಿನಲ್ಲಿ ಸಂತೋಷ ಅನುಭವಿಸೋದು ಹೇಗೆ? ಬಹಳ ಬೇಕಿದಕ್ಕೆಲ್ಲ ಕಾರಣ ಏನು ಅಂದರೆ ಮನುಷ್ಯನ ದುರಾಶ. ಮನುಷ್ಯನ ದುರಾಶ. ಎಲ್ಲ ನನ್ನ ಕೈಯೊಳಗಿರಬೇಕು, ಎಲ್ಲದರ ಮಾಲೀಕ ನಾನಾಗಬೇಕು, ಜಗತ್ತು ನಾ ಹೇಳ್ದಂಗೆ ಕೇಳಬೇಕು. ಇದು ನಮ್ಮ ದುರಾಶೆ. ನಮ್ಮ ಇತಿ ಮಿತಿಯೊಳಗೆ ನಾವು ಹೇಗಿರಬೇಕು ಹಾಗಿದ್ರೆ ಸಮಸ್ಯೆ ಬರುವುದಿಲ್ಲ. ಹೋರಾಟಕ್ಕೆ ಇಳಿತೇವಲ್ಲ, ಊರೆಲ್ಲ ನಮ್ಮ ಮಾತು ಕೇಳಬೇಕು ಅಂದ್ರೆ ಹೆಂಗೆ ಸಾಧ್ಯದ? ಜಗತ್ತೆಲ್ಲ ನಮ್ಮ ಕೈಯೊಳಗಿರಬೇಕಂತ ಅನೇಕ ಜನ ಹೋಗಲಿಲ್ಲ. ಅಶೋಕ ಪ್ರಯತ್ನ ಪಟ್ಟ ಇಡೀ ಭಾರತ ಕೈಯೊಳಗಿರಬೇಕು. ಅಲೆಕ್ಸಾಂಡರ್ ಜಗತ್ತನ್ನ ಆಳಬೇಕು ಅಂತ ಹೊರಟ. ಐ ಹ್ಯಾವ್ ಟು ಬಿ ದ ಸಾವರನ್ ರೂಲರ್ ಆಫ್ ದ ವರ್ಲ್ಡ್. ನಾನು ಜಗತ್ತಿನ ದೊರೆಯಾಗಬೇಕು ಅಂತ ಹೊರಟ. ಏನಾಯಿತು ಅಂದ್ರೆ ಯುದ್ಧ ಆಯಿತು ಅಷ್ಟೆ. ಒಂದಲ್ಲ ಎರಡಲ್ಲ 106 ಯುದ್ಧಗಳನ್ನು ಮಾಡಬೇಕಾಯಿತು. ಲಕ್ಷಾಂತರ ಜನರನ್ನ ಕೊಲೆ ಮಾಡಿದರು. ರಕ್ತ ಮಾಡಿದರು ಬದುಕನ್ನ. ಕೊನೆಗೆ ಅಲೆಕ್ಸಾಂಡರ್ಗೆ ಸಿಕ್ಕಿದ್ದೇನು, ಇವರಿಗೆ ಸಿಕ್ಕಿದ್ದೇನು? ಸಾವು. ಇಷ್ಟೆಲ್ಲ ಮಾಡಿ